ಬ್ರಿಟಿಷರು ನಿರ್ಮಿಸಿದಂಥ ಸೇತುವೆಗೆ ಹೈಟೆಕ್ ಟಚ್ ಅನ್ನು ನೀಡಲಾಗಿದೆ. ಕಾವೇರಿ ನದಿಯ ಮೇಲಿರುವಂಥ ಐತಿಹಾಸಿಕ ಸೇತುವೆ ಕುಶಾಲನಗರ ಕಾವೇರಿ ಪ್ರತಿಮೆಯ ಬಳಿ ಕಾವೇರಿ ರೋಟರಿ ಉದ್ಯಾನವನ ಇದೆ. ಈಗ ಅದು ಪ್ರವಾಸಿಗರನ್ನ ತನ್ನತ್ತ ಸೆಳೀತಾ ಇದೆ. 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಳೆಯ ಸೇತುವೆಗೆ ಹೊಸ ಕಾಯಕಲ್ಪವನ್ನು ಕಲ್ಪಿಸಲಾಗಿದೆ. 400 ಅಡಿ ಉದ್ದದ ಸೇತುವೆಯ ಮೇಲೆ ಸುಂದರವಾಗಿರ್ತಕ್ಕಂಥ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ, ಉದ್ಯಾನವನ್ನು ನಿರ್ಮಾಣ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಅಲಂಕಾರಿಕ ಸಸ್ಯಗಳಿಂದ ಅದು ಕಂಗೊಳಿಸ್ತಾ ಇದೆ. ಅಷ್ಟೇ ಅಲ್ಲ, ಸೋಲಾರ್ ದೀಪಗಳನ್ನು ಅಳವಡಿಸಿದ್ದಾರೆ, ಆರ್ಚ್ ಲೈಟಿಂಗ್ಗಳನ್ನು ಹಾಕಿದ್ದಾರೆ. ಇದು ಮತ್ತಷ್ಟು ಆಕರ್ಷಣೀಯವಾಗಿದೆ. ಸುರಕ್ಷತೆಗೋಸ್ಕರ 800 ಅಡಿ ಗ್ರಿಲ್ ಹಾಗೆ CCTVಗಳನ್ನು ಸಹ ಅಲ್ಲಲ್ಲಿ ಇಟ್ಟಿದ್ದಾರೆ. ಈಗ ಅದು ಈ ಹಿಂದೆ ಸೂಸೈಡ್ ಸ್ಪಾಟ್ ಆಗಿತ್ತು ವೀಕ್ಷಕರೇ. ಆದರೆ ಆ ಸೂಸೈಡ್ ಸ್ಪಾಟ್ ಅನ್ನುವ ಕಳಂಕವನ್ನು ಹೋಗಲಾಡಿಸಲಿಕ್ಕೆ, ಅದನ್ನು ಪ್ರವಾಸಿಗರ ಆಕರ್ಷಣೀಯ ತಾಣವನ್ನಾಗಿ ಮಾಡಲಿಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಐತಿಹಾಸಿಕ ಸೇತುವೆಯ ಸಂರಕ್ಷಣೆಗೆ ರೋಟರಿ ಸಂಸ್ಥೆ ಮಾದರಿ ಕಾರ್ಯವನ್ನು ನಡೆಸಿದೆ. ರಾಜ್ಯದಲ್ಲೇ ಪ್ರಪ್ರಥಮ ಸೇತುವೆಯ ಮೇಲೆ ಗಾರ್ಡನನ್ನು ನಿರ್ಮಾಣ ಮಾಡಿರುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಸಹ ಒಂದು ರೀತಿಯಾಗಿ ಸ್ಥಳೀಯರಿಗೆ ಮತ್ತು ಪ್ರವಾಸಿಗರಿಗೆ ಖುಷಿಯನ್ನು ಕೊಡ್ತಾ ಇದೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಈ ಒಂದು ಗಾರ್ಡನ್ ಸೇತುವೆ ನಿರ್ಮಾಣ ಆಗಿದೆ. ಸೇತುವೆಯ ಮೇಲೆ ಗಾರ್ಡನನ್ನು ನಿರ್ಮಾಣ ಮಾಡಿದ್ದಾರೆ. ರೋಟರಿ ಸಂಸ್ಥೆಯ ನೇತೃತ್ವದಲ್ಲಿ ಈ ಒಂದು ಗಾರ್ಡನನ್ನು ನಿರ್ಮಾಣ ಮಾಡಿ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಂತೆ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಸ್ಥಳೀಯರು ವಾಕಿಂಗ್ ಮಾಡಲಿಕ್ಕೆ, ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಹೋಗಲಿಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಅವಕಾಶವನ್ನು ಮಾಡಲಾಗಿದೆ. ಮಗದೊಂದು ಕಡೆ ಕುಶಾಲನಗರ ತಮಗೆ ಗೊತ್ತಿರಬಹುದು, ಬೌದ್ಧ ಭಿಕ್ಕುಗಳು ಹೆಚ್ಚಾಗಿ ಇರುವಂಥ ಸ್ಥಳ ಇದು. ಸೊ ಹಾಗಾಗಿ ಅವ್ರಿಗೂ ಈ ಒಂದು ಕಾರ್ಯದಿಂದ ಮನಸ್ಸಿಗೆ ಖುಷಿ ತರಿಸಿದೆ. ಸರ್, ಇದು ತುಂಬ ಸುಂದರವಾಗಿ ಕಾಣಿಸ್ತಿದೆ. ಇದು ಮೊದಲು ಬರೀ ಹೊಳೆಯಾಗಿತ್ತು, ಹಾಗೆಯೇ ಒಂದು ಬ್ರಿಡ್ಜ್ ಇತ್ತು, ಮತ್ತು ತುಂಬ ವರ್ಷದಿಂದ ಇದು ಪಾಳುಬಿದ್ದ ಒಂದು ಬ್ರಿಡ್ಜ್ ಆಗಿತ್ತು. ಇದು ಕಸ ಎಲ್ಲ ಎಸಿಲಿಕ್ಕೆ ಅಂತ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಈ ಒಂದು ಜಾಗವನ್ನು ಒಂದು ಸುಂದರ ಉದ್ಯಾನವನವನ್ನಾಗಿ ಮಾಡಿದ್ರಿಂದಾಗಿ ಇದು ಈ ಕಡೆ ನಡೆದಾಡಲಿಕ್ಕೆ ಮತ್ತು ಕೊಡಗಿಗೆ ಬರುವಂಥ ಪ್ರವಾಸಿಗರಿಗೆ ಪ್ರಥಮವಾದ ಒಂದು ಪ್ರವಾಸಿ ತಾಣವಾಗಿ ಇದು ಪರಿವರ್ತನೆ ಆಗ್ತಾ ಇದೆ. ಅಂದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇದರ ಮೇಲೆ ನಡೆದಾಡೋದೊಂದು ತುಂಬ ಒಂದು ಅದ್ಭುತ ಅನುಭವವನ್ನು, ಅಂದರೆ ವಾಕ್ ಪಾರ್ಕ್ ಇದೆ ಮತ್ತು ಗಿಡಗಳು, ಇದರಲ್ಲಿ ತುಂಬ ಸುಂದರವಾದ ಗಿಡಗಳನ್ನ ಮತ್ತು ವಾಕ್ ಪಾತ್ರಗಳನ್ನ ಮಾಡಿದ್ದಾರೆ, ಗಿಡಗಳನ್ನ ನೆಟ್ಟಿದ್ದಾರೆ. ಮತ್ತು ಹಾಗೆಯೇ ಕ್ರೀಪರ್ಸ್ನನ್ನು ಈಗ ಹಾಕಿದ್ದಾರೆ. ಇದು ಎಲ್ಲ ಫುಲ್ ಕಂಪ್ಲೀಟ್ ಕವರ್ ಆಗಿ ಬಂದರೆ ತುಂಬ ಚೆಂದ ಕಾಣಿಸುತ್ತೆ. ಇದೊಂದು ಒಳ್ಳೆಯ ಅದ್ಭುತ ಒಂದು ನಿಸರ್ಗ ರಮಣೀಯ ಸ್ಥಳವಾಗಿ ಇದು ಪರಿವರ್ತನೆಗೊಳ್ತಿದೆ ಸರ್. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆಯ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಸರ್. ಇದು ತುಂಬ ಸುಂದರವಾಗಿ ಕಾಣಿಸ್ತಿದೆ. ಇದು ಮೊದಲು ಬರೀ ಹೊಳೆಯಾಗಿತ್ತು, ಹಾಗೆಯೇ ಒಂದು ಬ್ರಿಡ್ಜ್ ಇತ್ತು, ಮತ್ತು ತುಂಬ ವರ್ಷದಿಂದ ಇದು ಪಾಳುಬಿದ್ದ ಒಂದು ಬ್ರಿಡ್ಜ್ ಆಗಿತ್ತು. ಇದು ಕಸ ಎಲ್ಲ ಎಸಿಲಿಕ್ಕೆ ಅಂತ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಈ ಒಂದು ಜಾಗವನ್ನು ಒಂದು ಸುಂದರ ಉದ್ಯಾನವನವನ್ನಾಗಿ ಮಾಡಿದ್ರಿಂದಾಗಿ ಇದು ಈ ಕಡೆ ನಡೆದಾಡಲಿಕ್ಕೆ ಮತ್ತು ಕೊಡಗಿಗೆ ಬರುವಂಥ ಪ್ರವಾಸಿಗರಿಗೆ ಪ್ರಥಮವಾದ ಒಂದು